ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಗ್ಯಾರಂಟಿ ಕಾರಣದಿಂದ. ಆಮ್ ಆದ್ಮಿ ಪಾರ್ಟಿ ಮೊದಲು ಗ್ಯಾರಂಟಿಯನ್ನು ಇಡೀ ದೇಶಕ್ಕೆ ಇಂಟ್ರಡ್ಯೂಸ್ ಮಾಡ್ತು. ಆ ಗ್ಯಾರಂಟಿ ಮುಖಾಂತರ ಮತದಾರರ ಮತಗಳನ್ನು ಸೆಳಿಬೇಕನ್ನೋದು ಕಾಂಗ್ರೆಸ್ ಕೂಡ ಗೊತ್ತಾಯಿತು. ಹಾಗಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತದಾರರಿಗೆ ಗ್ಯಾರಂಟಿ ಹೆಸರಿನಲ್ಲಿ ಒಂದಷ್ಟು ಫ್ರೀ ಬೀಸನ್ನು ಘೋಷಣೆ ಮಾಡಿದರು. ಗ್ಯಾರಂಟಿಯಿಂದ 136 ಸೀಟ್ಗಳು ಬರಲಿಕ್ಕೂ ಕೂಡ ಕಾರಣಕರ್ತ ಆಯಿತು. ಗ್ಯಾರಂಟಿ ಇದು ಬಡವರ ಯೋಜನೆ ಅಫ್ಕೋರ್ಸ್, ಆದರೆ ಗ್ಯಾರಂಟಿ ಹೆಸರಿನಲ್ಲಿ ದುರುಪಯೋಗ ಆಗ್ತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಈ ರಾಜ್ಯದ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡನ್ನು ಗ್ಯಾರಂಟಿ ಎಂಬ ಹಣ ನೇರವಾಗಿ ಬ್ಯಾಂಕಿಂಗ್ ಹೋಗಿದ್ರು ಕೂಡ ಮತ್ತು ಆಯಾ ಇಲಾಖೆಗಳ ಜವಾಬ್ದಾರಿ ಇದ್ದರೂ ಕೂಡ ಕಾಂಗ್ರೆಸ್ನ ಅನೇಕ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಉದ್ಯೋಗವನ್ನು ಕಲ್ಪಿಸುವ ಹೆಸರಿನಲ್ಲಿ, ಜನರ ಟ್ಯಾಕ್ಸ್ ದುಡ್ಡು ಹೆಸರಿನಲ್ಲಿ ಗ್ಯಾರಂಟಿ ಕಮಿಟಿಯನ್ನು ಕೂಡ ಈ ಸರ್ಕಾರ ಮಾಡ್ತು. ಮತ್ತು ಸಿಗಬೇಕಾಗಿರ್ತಕ್ಕಂಥ ಅರ್ಹರಿಗೂ ಕೂಡ ಗ್ಯಾರಂಟಿ ಕೂಡ ಸಿಗಲಿಲ್ಲ. ವರ್ಷಕ್ಕೆ ಸುಮಾರು 55,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ಮೀಸಲಿರ್ತಕ್ಕಂಥ ಸರ್ಕಾರ. ಮತ್ತೊಂದು ಕಡೆ ಗ್ಯಾರಂಟಿಯನ್ನು ವಿರೋಧ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷ ತಮ್ಮ ರಾಜ್ಯಗಳಲ್ಲಿ ಮತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸನ್ನು ಮೀರಿಸುವಂಥ ಗ್ಯಾರಂಟಿ ಘೋಷಣೆಗಳನ್ನು ಕೂಡ ಮಾಡ್ತು. ಆ ಮುಖಾಂತರ ಇಬ್ಬದಿತನವನ್ನು ಕೂಡ ತೋರಿಸ್ತು. ಕರ್ನಾಟಕದಲ್ಲಿ ಇದೀಗ ಗ್ಯಾರಂಟಿಗೆ ಕತ್ತರಿ ಹಾಕಲಿಕ್ಕೆ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಗ್ಯಾರಂಟಿ ಕಮಿಟಿ ಸುಮಾರು 2.5 ವರ್ಷ ಏನು ಮಾಡ್ತಿರೋದು ಕೂಡ ಪ್ರಶ್ನೆ. ಗ್ಯಾರಂಟಿ ಕಮಿಟಿ ಯಾರಾದರೂ ಇಲ್ಲೀಗಲ್ ಆಗಿ ಅದನ್ನು ಪಡೆದುಕೊಳ್ತಾ ಇದ್ದರೆ ಅದನ್ನು ಕಟ್ ಮಾಡಿಸ್ತಕ್ಕಂಥ ಜವಾಬ್ದಾರಿ ಇತ್ತು. ಆದರೆ ಎಲ್ಲೊಂದು ಕಡೆ ಈಗ ಹಾಕಿರ್ತಕ್ಕಂಥ ಗ್ಯಾರಂಟಿ ಕತ್ತರಿಯಿಂದ ವರ್ಷಕ್ಕೆ ಸುಮಾರು 2ರಿಂದ 3 ಸಾವಿರ ಕೋಟಿ, ಸುಮಾರು 4,000 ಕೋಟಿ ರೂಪಾಯಿಯನ್ನು ಉಳಿತಾಯ ಮಾಡಬಹುದು ಎಂಬ ಲೆಕ್ಕಾಚಾರ. ಮತ್ತು ಇದೀಗ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಆ ಮುಖಾಂತರ ಗ್ಯಾರಂಟಿಯ ಹೊರೆಯನ್ನು ಈ ಸರ್ಕಾರಕ್ಕೆ ತಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ವಾ? ಈ ಎಲ್ಲದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಆ ಮುಖಾಂತರ ಗ್ಯಾರಂಟಿ ಕತ್ತರಿ ಯಾಕೆ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಿದ್ದೀನಿ. ಎಲ್ಲೊಂದು ಕಡೆ ಗ್ಯಾರಂಟಿ ಯೋಜನೆ, ತಾವು JDSನವರು ನೀವು ಹೇಳ್ಬೋದು ಗ್ಯಾರಂಟಿ ಬೇಡ ಅನ್ಬೋದು. ನಿಮ್ಮ ಕಾರ್ಯಕರ್ತರು, ನಿಮ್ಮ ಮನೇಲಿ ಇರ್ತಕ್ಕಂಥರು ಅನೇಕರು ಇದರ ಉಪಯೋಗವನ್ನು ಪಡೆದುಕೊಳ್ತಿದ್ದಾರೆ. ಆದರೆ ಗ್ಯಾರಂಟಿಗೆ ಕತ್ತರಿ ಆಗ್ತಿದೆ ಅಂತ ಹೇಳಿದ್ರೆ ಅಂದರೆ ಗ್ಯಾರಂಟಿ ಯೋಜನೆ ಮಿಸ್ಯೂಸ್ ಆಗ್ತಿತ್ತು ಅಂತ ಅರ್ಥನಾ? ಮೊದಲಿಗೆ ಹೇಳೋದು, ನಾವು NDA ಪಕ್ಷ ಗ್ಯಾರಂಟಿ ವಿರೋಧಿಗಳಲ್ಲ. ಅಲ್ಲಿರುವಂಥ ಕ್ರಮದ ಬಗ್ಗೆ ವಿರೋಧ ಇದೆ. ಯಾಕೆ ಅಂದರೆ ಇವತ್ತು ಗ್ಯಾರಂಟಿ ಯೋಜನೆ ಸದಸ್ಯರುಗಳು ಬಂದಿದ್ದಾರೆ. ಇವ್ರೇನು ಕೆಲಸ ಮಾಡಿದ್ದಾರೆ 3 ವರ್ಷದಿಂದ? ಸತ್ತವರನ್ನು ಗುರುತಿಸಿರುವಂಥ ಕೆಲಸ ಮಾಡೋರ ಇವರು. ಇಲ್ಲಿ ಇವತ್ತು ಏನಾರ ಡಿ ಕೆ ಶಿವಕುಮಾರ್ ಅವರು ಕತ್ತರಿ ಹಾಕೋ ಕೆಲಸ ಯಾಕೆ ಹೋಗಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಕಾರ್ಯವೈಫಲ್ಯ. ಸಿದ್ದರಾಮಯ್ಯನವರು 3 ವರ್ಷ ಅಧಿಕಾರ ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದಕ್ಕೆ ಹೊಸ ಅರ್ಜಿ ಕರೆದಿರೋದು. ಹಂಗಾರೆ ಡಿ ಕೆ ಶಿವಕುಮಾರ್ ಅವರು ಹೊಸ ಅರ್ಜಿ ಕರೆದಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಎಲ್ಲವೂ ಸರಿ ಮಾಡಿಲ್ಲ ಅಂತ. ಸರಿ ಮಾಡಿದರೆ ಇದ್ಯಾಕೆ ಕರೀತಿದ್ರು? ನಾವು ಗ್ಯಾರಂಟಿ ವಿರೋಧಿಗಳಲ್ಲ, ಗ್ಯಾರಂಟಿ ಪರವಾಗಿದ್ದೀವಿ. ಆದರೆ ಸರಿಯಾಗಿ ಗ್ಯಾರಂಟಿ ಸಮಿತಿಯವರು ಏನು ಗ್ಯಾರಂಟಿ ಸಮಿತಿ ಇದೆ, ಜಿಲ್ಲಾ ಘಟಕ ಇರ್ಬೋದು, ತಾಲೂಕು ಘಟಕ ಇರ್ಬೋದು, ಮತ್ತು ರಾಜ್ಯ ಘಟಕ ಇರ್ಬೋದು, ಏನು ಮಾಡ್ತಿದ್ದಾರೆ? ಒಂದು ತಾಲೂಕಿಗೆ 15ರಿಂದ 20 ಜನ ಕಮಿಟಿ ಸದಸ್ಯರಿದ್ದಾರೆ. 40,000 ಪೇಮೆಂಟ್ ಕೊಡ್ತಾರೆ ಅವ್ರಿಗೆ, ಸದಸ್ಯರಿಗೆ 2,000. ಇಲ್ಲ, ಆ ಪೇಮೆಂಟ್ ಬಗ್ಗೆ ನೀವು ಮಾತಾಡಂಗಿಲ್ಲ. ಆ ಪೇಮೆಂಟ್ ಕಾಂಗ್ರೆಸ್ ಆಫೀಸಿಂದ ಕೊಡ್ತಾರೆ. ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಇಲ್ಲಿ ತನಕ ಈ ಕಮಿಟಿ ಸದಸ್ಯರು ಒಬ್ಬ ಸತ್ತಂತ ವ್ಯಕ್ತಿನೂ ಕೂಡ ಪತ್ತೆ ಹಚ್ಚಿಲ್ಲ. ನಾನು ಕೇಳ್ತೀನಿ, ತಾವು ಗ್ಯಾರಂಟಿ ಸಮಿತಿಯವರು ಬಹಳಷ್ಟು ಜನರಿದ್ದಾರೆ, ಗ್ಯಾರಂಟಿಯ ಸಮಿತಿಯ ಅಧ್ಯಕ್ಷರು ಕೂಡ ಬಹಳಷ್ಟು ಜನ ಸದಸ್ಯರು ಕೂಡ ಇರ್ತಾರೆ. ನಾನು ನಿಮಗೆ ಪ್ರಶ್ನೆಯನ್ನು ಮಾಡ್ತೀನಿ. ನೀವು ಫ್ರೀ ಕೆಲಸ ಮಾಡ್ತಾ ಇಲ್ಲ, ನಮ್ಮ ತೆರಿಗೆ ದುಡ್ಡು ತೆಗೆದುಕೊಂಡು ಗ್ಯಾರಂಟಿ ಸಮಿತಿಯಲ್ಲಿ ಇದ್ದೀರಾ, ಹೌದಲ್ವಾ? ಹಾಗಾದ್ರೆ ನೀವು 2.5 ವರ್ಷ ಏನು ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈಗ ಗ್ಯಾರಂಟಿ ಯೋಜನೆ ಹಲವಾರು ಲಕ್ಷಾಂತರ ಫಲಾನುಭವಿಗಳಿಗೆ ಗುರುತಿಸಿ ಅವರವರಿಗೆ ಈಗ ಪಾವತಿ ಖಾತೆಯಲ್ಲಿ ಈಗ ಇದಾಗ್ತಾ ಇದೆ ಅಂದರು. ಪಾವತಿ ಖಾತೆಯಲ್ಲಿ ನಾವು ಹಣದ ಸ್ಕ್ರೂಟಿನಿ ಮಾಡೋದೇ ಒಂದು ಜವಾಬ್ದಾರಿತನ. ಅದನ್ನೇ ಒಂದು ಹಂತವಾಗಿ ಬರುತ್ತೆ. ಒಂದೇ ದಿನ ಯಾವುದು ಇದು ಮಾಡಲ್ಲ. ಫಲಾನುಭವಿಗಳಿಗೆ ಅದನ್ನು ಗ್ರಹಿಸಿನೇ ನಾವು ಈಗ ಒಂದು ಲಿಸ್ಟ್ ಔಟ್ ಮಾಡಿರೋದು. ಈಗ ಹೊಸ ಅರ್ಜಿ ಅಂದರೆ ಈಗ ಇದರಲ್ಲಿ ಪರಿಷ್ಕರಣೆಯಲ್ಲಿ ಎಲ್ಲ ಯಾರ್ಯಾರು ಮರಣ ಹೊಂದಿರ್ತಾರೋ ಅದನ್ನೆಲ್ಲ ದಾಖಲೆಗಳು ಇದು ಮಾಡಿ, ಯಾವುದೇ ಒಂದು ಸರ್ಕಾರ ಆಗಲಿ, ಸರ್ಕಾರ ಒಂದೇ, ಮಂತ್ರಿಗಳು, ನೂತನ ಮಂತ್ರಿಗಳು ಬದಲಾವಣೆ ಆಗೋಲ್ಲ. ಸರ್ಕಾರ ನೀತಿಗಳು, ಗ್ಯಾರಂಟಿ ಯೋಜನೆ ಅದೆಲ್ಲ ನಡೆಸ್ಕೊಂಬರೋದೇ ನಮ್ಮ ಉದ್ದೇಶ. ಪರಿಷ್ಕರಣೆ ಒಂದು ಒಳ್ಳೆ ಯೋಜನೆ. ತೆರಿಗೆಯನ್ನು, ನಮ್ಮ ತೆರಿಗೆ ಹಣವನ್ನು, ನಮ್ಮ ಜನ ತೆರಿಗೆ ಹಣವನ್ನು ಉಳಿಸ್ಬೇಕನ್ನೋ 2.5 ವರ್ಷ ನೀವೆಲ್ಲ ಸದಸ್ಯರಾಗಿದ್ರಿ. ಹಾಗಾದ್ರೆ ನಿಮ್ಮ ಕೆಲಸ ಏನು? ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ನೀವು ಫ್ರೀ ಕೆಲಸ ಮಾಡ್ತಾ ಇಲ್ಲ, ನಾವು ಕಟ್ಟುವಂತ ತೆರಿಗೆ ದುಡ್ಡಲ್ಲಿ ನಿಮಗೆ ಗ್ಯಾರಂಟಿ ಸಮಿತಿಯನ್ನು ಕೊಡ್ತಿದ್ದಾರೆ. ನಿಮ್ಮ ಕೆಲಸ ಏನು ಮಾಡಿದ್ರಿ? ಈಗ ಸರ್ ನಿಮ್ಮ ಗ್ರಹಿಕೆ ಅದು ತಪ್ಪು. ಈ ಗ್ರಹಿಕೆ ನಿಮ್ದು ತಪ್ಪು. ಮೊದಲು ನೀವು ತಿಳ್ಕೊಂಡು ಮಾತಾಡ್ಬೇಕು. ನೀವು ಈಗ
ನಮ್ಮ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ. ಬಡವರಿಗೆ, ದೀನದಲಿತರಿಗೆ ಹೆಲ್ಪ್ ಆಗಲಿ ಅಂತಾನೆ ನಮ್ಮ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿರುವಂಥದ್ದು 100ಕ್ಕೆ 100 ಸತ್ಯ. ಮುಂದೇನೂ ಕೊಡ್ತಾರೆ. ಈಗ ಯಾಕೆ ಪರಿಷ್ಕರಣೆ ಅಂತ ವಿಚಾರ ಬರ್ತಾ ಇದೆ ಅಂದರೆ, ನೋಡಿ, ಯಾವುದೇ ಒಂದು ವಿಚಾರ ಆಗಲಿ ಜನಕ್ಕೆ ಕಲ್ಯಾಣಕ್ಕೋಸ್ಕರ ಕೊಡ್ತಾರೆ, ಜನ ಅದನ್ನು ದುರುಪಯೋಗ ಪಡ್ಕೋತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಯಾರು ಗೊತ್ತಿರುತ್ತೆ. ಈಗ ಆ ದುರುಪಯೋಗ ಪಡ್ಕೊಳ್ತಾ ಇರೋ ವಿಚಾರದಿಂದನೇ ಇದನ್ನು ಪರಿಷ್ಕರಣೆ ಮಾಡಿ ನಿಜವಾದ ಫಲಾನುಭವಿಗಳಿಗೆ ತಲುಪಿಸೋ ಉದ್ದೇಶದಿಂದನೇ ನಮ್ಮ ಡಿ ಕೆ ಸಾಹೇಬರು ಈ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ, ಇದರಿಂದ ಯಾವುದೇ ರೀತಿಯ ದುರುಪಯೋಗ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎರಡೂವರೆ ವರ್ಷದಿಂದ ನೀವೇನು ಮಾಡ್ತಾ ಇದ್ರಿ? ಇವಾಗ ಇದು ಆ್ಯಕ್ಚುಲಿ ಸ್ನೇಹಿತರು ಹೇಳಿದ್ರು, ಇವಾಗ ಆ್ಯಕ್ಚುಲಿ ಸತ್ತವ್ರನ್ನ ಇವಾಗ ಕಣ್ಣಿಡ್ದಿಲ್ಲ ಅಂತ. ನಾವು ಗ್ಯಾರಂಟಿ ಕೊಟ್ಟಾಗ ಅವ್ರು ಬದುಕಿದ್ರು, ಇವಾಗ ಸತ್ತ ಮೇಲೆ ಕಣ್ಣಿಡಿಯೋಕ್ಕಾಗೋದು, ಅದು ಮೊದಲನೇ ಪಾಯಿಂಟು. ಆಮೇಲೆ ಇವಾಗ 1.25 ಕೋಟಿ ಮನೆಗಳಿಗೆ ಇವಾಗ ಗ್ಯಾರಂಟಿ ಹೋಗ್ತಿದೆ. ಈಗ 1.25 ಇವಾಗ ಆ್ಯಕ್ಚುಲಿ ಇವಾಗ ಕೋಟಿ ಮನೆಗಳಿಗೆ ಹೋಗ್ತಿದೆ. ಈಗ ಸತ್ತವ್ರದ್ದು ಒಂದು ಪ್ರೋಸೆಸ್, ಅದು ಎಲ್ಲೋ ಒಂದು ಶುರು ಆಗಬೇಕು, ಶುರು ಆಗಿದೆ. ಈಗ ತೆರಿಗೆ ಹಣ ವೇಸ್ಟ್ ಆಗಬಾರ್ದು ಅಂತಲೇ ಮಾಡೋದು. ಆಮೇಲೆ ಪ್ರತಿಯೊಬ್ಬ ಇವಾಗ ಗ್ಯಾರಂಟಿ ಕಮಿಟಿಯವರು ಅದಕ್ಕೆ ಟೈಮ್ ಕೊಡ್ತಾರೆ, ಲೈಕ್ ಎಫರ್ಟ್ ಹಾಕ್ತಾರೆ. ಏನು ಇವಾಗ ಮೊದಲು ಗೌರವಧನ ಅಂತ ಕೊಡ್ತಿದೆ, ಇವಾಗ ಟ್ಯಾಕ್ಸ್ ಪೇಯರ್ಸ್ ಮನಿ ಒಂದು ಕಿಂಚಿತ್ ತೊಗೊಂಡು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಕ್ಚುಲಿ ಗೌರ್ಮೆಂಟ್ ಅವರು. ಇದಕ್ಕೆ ಅವ್ರು ಕೊಡೋ ಟೈಮ್ಗೆ, ಲೈಕ್ ಎಫರ್ಟ್ಗೆ ಒಂದು ಗೌರವಧನ. ಈಗ ಇಲಾಖೆಗಳಿದಾವೆ, ಇಲಾಖೆಗಳೇನು ಕತ್ತೆ ಕಾಯ್ತಾವ ಸ್ವಾಮಿ? ನಿಮಗೆ ನೇರವಾಗಿ ಆಗ್ತಿರೋದು ಆಯ್ತಾ, ನೇರವಾಗಿ DBT ಆಗ್ತಿರ್ತಕ್ಕಂಥ, ಹಣ ಪಾವತಿ ಆಗ್ತಿರ್ತಕ್ಕಂಥ, ಅದನ್ನ ನೋಡ್ಕೊಳ್ಳೋಕ್ಕೆ ನೀವು ಬೇಕಾ? ಇಲಾಖೆಗಳು ಏನು ಮಾಡ್ತಿದ್ದಾರೆ, ನೋಡಲ್ ಅಧಿಕಾರಿಗಳು ಏನು ಮಾಡ್ತಾರೆ? ಹಂಗಂತ ಜನರ ದುಡ್ಡನ್ನು, ಈ ಜನರ ಟ್ಯಾಕ್ಸ್ ದುಡ್ಡನ್ನು ನಿಮ್ಮಗಳಿಗೆ ಉದ್ಯೋಗ ಕೊಡಲಿಕ್ಕೆ, ನಿಮ್ಮನ್ನು ಎಲ್ಲೊಂದು ಕಡೆ ನೀವು ಕಾರ್ಯಕರ್ತರಿಗೆ ಎಲ್ಲೊಂದು ಕಡೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಮ್ಮ ಟ್ಯಾಕ್ಸ್ ದುಡ್ಡು ಬೇಕಿತ್ತಾ? ಸ್ವಾಮಿ, ಖಂಡಿತವಾಗೂ ಇಲ್ಲೇನಾಗಿದೆ, ನಮಗೆ ಒಂದು ಆತ್ಮತೃಪ್ತಿ ಇದೆ. ಜನಗಳಿಗೆ ಒಂದು ಸಹಾಯ ಮಾಡಿ, ಜನರ ಸೇವೆ ಮಾಡಿ. ಕಾಂಗ್ರೆಸ್ನವ್ರು ಹಂಗೆ ಸಹಾಯ ಮಾಡಿ, ಯಾಕೆ ಅದಕ್ಕೊಂದು ಕಮಿಟಿ ಮಾಡಬೇಕು? ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಗೆ ಯಾಕ್ರಿ ಸಂಬಳ ಕೊಡಬೇಕು? ಇಲಾಖೆಗಳೇನು ಕತ್ತೆ ಕಾಯ್ತಾರಾ? ಅಧಿಕಾರಿಗಳೇನು ಕುರಿ ಮೇಯಿಸ್ತಿರ್ತಾರಾ? ಇಲಾಖೆಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇಲಾಖೆಗಳಲ್ಲಿ ಇಲಾಖೆಗಳು ಕರ್ತವ್ಯ ನಿರ್ವಹಿಸಿದರೆ ಯಾಕೆ ಇಷ್ಟೊಂದು ಮಿಸ್ಯೂಸ್ ಆಗ್ತಾಯಿತ್ತು? ಯಾಕೆ ಮಿಸ್ಯೂಸ್ ಆಗ್ತಿತ್ತು? ಕಮಿಟಿ ಕೆಲಸ ಏನು? ಹೋಗೋದು, ಕಾಫಿ ಟೀ ಕುಡಿಯೋದು, ಬಿಸ್ಕೆಟ್ ತಿನ್ನೋದು, ಆಯ್ತಾ, ಪ್ರತಿ ತಿಂಗಳು ಸಂಬಳ ಎಣಿಸ್ಕೊಳ್ಳೋದಾ? ಇಲ್ಲ, ಇದು ತಪ್ಪು ಮಾಹಿತಿ. ದಯವಿಟ್ಟು ದಾರಿ ತಪ್ಪಿಸ್ಬೇಡಿ ಜನನ್ನ. ನೋಡಿ, ದೋಸ್ತಿಗಳು ಸರ್ಕಾರ ನಡೆಸ್ತಾ ಇರುವಂಥ ಮಹಾರಾಷ್ಟ್ರ ಆಗಲಿ ಇಲ್ಲ ಡೆಲ್ಲಿಲಾಗಲಿ ಅವರು ಪರಿಷ್ಕರಣೆ ಮಾಡಿದ್ದಾರೆ. ಅವರು ಅನರ್ಹನ ಗುರುತಿಸಿದ್ದಾರೆ. 80 ಲಕ್ಷ ಜನ ಅನರ್ಹರು ಮಹಾರಾಷ್ಟ್ರದಲ್ಲಿ ಗುರುತಿಸಿದ್ದಾರೆ. ಅದರಲ್ಲಿ 14,000 ಜನ ಗಂಡಸರು, ಹೆಂಗಸರ ಹೆಸರಲ್ಲಿ ಫಲಾನುಭವಿಗಳಾಗಿದ್ರು, ಅದನ್ನು ಗುರುತಿಸಿದ್ದಾರೆ. ಇಲ್ಲೂ ಕೆಲವೊಂದು ನ್ಯೂನತೆಗಳಿದೆ. ಸತ್ತವರು ಅಂಟಿಲ್ ಅನ್ಲೆಸ್ ಅವರು ಒಂದು ಡೆತ್ ಸರ್ಟಿಫಿಕೇಟ್ ಕೊಡೋವರೆಗೂ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಇದೆ. ಅದೊಂದು ಐಡೆಂಟಿಫಿಕೇಶನ್ ಮಾಡ್ತಾ ಇದೀವಿ. ಹಲವಾರು ಜನ ಮನೇಲಿ ಏನಾಗ್ತಾ ಇದೆ, ತುಂಬ ವಯಸ್ಸಾದಂಥ ತಾಯಂದಿರು ತಗೊಳ್ತಾ ಇದ್ದಾರೆ. ಅದನ್ನು ಮಕ್ಕಳು ಅವ್ರಿಗೆ ಗೊತ್ತಿಲ್ದಿರಂಗೆ ಡ್ರಾ ಮಾಡೋ ವ್ಯವಸ್ಥೆ ಇದೆ. ಅದನ್ನು ನಾವು ಏನಕ್ಕೆ ಪರಿಷ್ಕರಣೆ ಅಥವಾ ಮತ್ತೊಮ್ಮೆ ಅರ್ಜಿ ಹಾಕಿ ಅಂತಾರದು ಏನು ಅಂದರೆ, ಅದನ್ನ ಐಡೆಂಟಿಫೈ ಮಾಡಿ ಆ ತಾಯಿಗೆ ತಲುಪಿಸಿ ಆ ತಾಯಂದಿರಿಗೆ ಒಂದು ಈ ಸೌಕರ್ಯನ ಕೊಡಿಸ್ಬೇಕು. ಈ ಯಶಸ್ವಿಯಾಗಿ ಏನು ಗ್ಯಾರಂಟಿ ನಡೀತಾ ಇದೆ, ನಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದವ್ರಿಗೆ ಆತ್ಮತೃಪ್ತಿ ಇದೆ. ಇದು ಬಡವರಿಗೆ ಒಂದು ಶ್ರೀರಕ್ಷೆ ಆಗಿದೆ. ಈ ಪರಿಷ್ಕರಣೆಯಿಂದ ಸರ್ಕಾರಕ್ಕೆ ಎಷ್ಟು ಸಾವಿರ ಕೋಟಿ ಉಳಿತಾಯ ಆಗುತ್ತೆ? ಸರ್ಕಾರಕ್ಕೆ ಖಂಡಿತವಾಗಿ ಉಳಿತಾಯ ಆಗುತ್ತೆ. ಇದು ಯಾಕಂದ್ರೆ ಫಲಾನುಭವಿಗಳು, ನಿಜವಾದ ಫಲಾನುಭವಿಗಳಿಗೆ ಇದು ತಲುಪುತ್ತೆ. ಅದು ಅನರ್ಹ ಫಲಾನುಭವಿಗಳು ದೂರ ಸರಿತಾರೆ. ಒಳ್ಳೆ ಯೋಜನೆ ಇದು, ಸರ್ಕಾರ ಕೊಟ್ಟಿರುವಂಥ ಒಳ್ಳೆ ಯೋಜನೆ. ಬಡವರಿಗೆ ಅನುಕೂಲ ಆಗುತ್ತೆ. ಸರ್ಕಾರಕ್ಕೆ ಈ ಪರಿಷ್ಕರಣೆಯಿಂದ ಸರ್ಕಾರದ ತೆರಿಗೆ ದುಡ್ಡು ವ್ಯರ್ಥ ಆಗಲ್ಲ, ಉಳಿತಾಯ ಆಗುತ್ತೆ. ಮತ್ತು ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದರಿಂದ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸರ್, ತಾವು ಗ್ಯಾರಂಟಿ ಕಮಿಟಿಲಿ ಇದ್ದೀರಾ ಸರ್? ತಮ್ಮ ಹೆಸರು ಸರ್? ಭಾನುಪ್ರಕಾಶ್ ಅವರೇ, 2.5 ವರ್ಷ ಬೇಕಾ ನಿಮಗೆ ಪರಿಷ್ಕರಣೆ ಮಾಡೋಕ್ಕೆ, ಪತ್ತೆ ಹಚ್ಚೋಕೆ? ಅಲ್ಲ, ಅದೇನಾಗಿದೆ ಗೊತ್ತಾ, ಸರ್ಕಾರ ಬಂದ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಟ್ಟರು. ನಾವು ಆನ್ಲೈನ್ ಮುಖಾಂತರ ಅರ್ಜಿ ತಗೊಂಡ್ರು, ಅಪ್ಲೈ ಮಾಡಿರೋ ಎಲ್ಲರಿಗೂ ಆಗ್ತಾ ಬರ್ತಾ ಇದ್ದಾರೆ. ಈಗ ಒಮ್ಮಿಂದೊಮ್ಮೆಲೆ ಯಾರಿಗೋ ಅತ್ತೆ ಡೆತ್ ಆಗಿಬಿಡ್ತಾರೆ. ಈ ಸೊಸೈಟಿಯ ಜವಾಬ್ದಾರಿ ಅಂದರೆ ಇಂಡಿಯನ್ ಸಿಟಿಸನ್ ಹೇಳೋದು ನಮ್ಮ ಕರ್ತವ್ಯ ಇದೆ. ಮನೇಲಿ ಯಾರಾದರೂ ಡೆತ್ ಆದಾಗ ಆ ಡೆತ್ ಸರ್ಟಿಫಿಕೇಟ್ನ ಹೋಗಿ ಅಲ್ಲಿ ಸರೆಂಡರ್ ಮಾಡಿ, ನಮ್ಮ ಅತ್ತೆ ಡೆತ್ ಆಗಿದ್ದಾರೆ, ನಾವು ಇನ್ನು ಮುಂದೆ ನಮ್ಮ ಹೆಸರು ಕಂಟಿನ್ಯೂ ಮಾಡಿ ಅಂತ ಹೇಳಬೇಕು. ಆ ಕೆಲಸ ಇವರು ಪ್ರಜೆಗಳು ಮಾಡಿಲ್ಲ. ನಮ್ಮ ಇದರಲ್ಲಿ ಮನಸ್ಥಿತಿ ಹೆಂಗಿದೆ, ಒಂದು ಸರ್ಕಾರ ಏನಾನ ಕೊಟ್ಟಾಗ ನಮಗೆ ನಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಸರ್ಕಾರಕ್ಕೆ ತಿಳಿಸ್ಬೇಕು. ಯಾವುದೇ ಸರ್ಕಾರ ಇರಲಿ, ನಾನು ಹೇಳೋದು ಅದನ್ನು ಮಾಡ್ತಾ ಇಲ್ಲ. ಜನ ಅದು ಮಾಡಲಿದ್ದಕ್ಕೆ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಹೇಳಿದ್ದಾರೆ, ನಾವು ಪತ್ತೆ ಹಚ್ಚಲೇಬೇಕು, ನಿಜವಾದ ಫಲಾನುಭವಿಗೆ ದುಡ್ಡು ಹೋಗಬೇಕು. ಹೌದು, ನಿಜವಾದ ಫಲಾನುಭವಿಗಳಿಗೆ ಹೋಗಬೇಕು, ಈ ರಾಜ್ಯದ ಮತದಾರರಿಗೆ ಹೋಗಬೇಕು. ಎಸ್, ಯಾರೋ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರು ಇಲ್ಲಿಯ ನಮ್ಮ ಗ್ಯಾರಂಟಿಯನ್ನು ಪಡ್ಕೊಂಡು ಇಲ್ಲಿ ಮಜಾ ಮಾಡ್ಕೊಂಡಿದ್ದಾರೆ ಅಂತ ತಪ್ಪು. ಹೌದು, ಡಿ ಕೆ ಶಿವಕುಮಾರ್ ಅವರ ನಾನು ಮಾತು ಒಪ್ತೀನಿ. ಯಾಕಂತ ಹೇಳಿದ್ರೆ
ಮತದಾರರಿಗೆ, ಇಲ್ಲಿನ ಮತದಾರರಿಗೆ ತಲುಪಬೇಕು, ಕರ್ನಾಟಕದಲ್ಲಿ ವಾಸ ಮಾಡೋರಿಗೆ ತಲುಪಬೇಕು. ಯಾರೋ ಉತ್ತರ ಭಾರತದವ್ರಿಗೆ ಇಲ್ಲಿ ತೆಗೆದುಕೊಂಡ್ರೆ ಇದು ಮಿಸ್ಯೂಸ್ ಅಲ್ವಾ? ಸರ್, ಮೊದಲು ಚುನಾವಣೆಗೂ ಮುನ್ನ ನನಗೂ ಫ್ರೀ, ನಿನಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನಾನಾ ಸಾಹೇಬ್ಗೂ ಫ್ರೀ ಅವ್ರು ಹೇಳಿದ್ದು ಓಟ್ ಹಾಕೋರಿಗೆ ಹೇಳಿದ್ದು ಅಂತ ಹೇಳಿದ್ರು. ಆದ್ರೆ ಈಗ ಏನ್ ಹೇಳ್ತಾ ಇದ್ರು ಗೊತ್ತಾ? ನಾನು ಅನರ್ಹ, ಮಹದೇವಪ್ಪನೂ ಅನರ್ಹ, ಆಮೇಲೆ ಯಾರು ರಾಜಣ್ಣನೂ ಅನರ್ಹ, ಕೊನೆಯದಾಗಿ ಜಮೀರ್ ಅವರು ಕಂಗ್ರಾಚುಲೇಷನ್ ಬ್ರದರ್, ನಾನು ಅನರ್ಹ, ನನಗೂ ಕೊಟ್ಟಿಲ್ಲ ಮಿನಿಸ್ಟರ್ಗಿರಿ. ಸೊ ಇವರೆಲ್ಲ ಅನರ್ಹರಾಗಿದ್ದಾರೆ. ಈಗ ಅರ್ಹರಾಗಿರೋದು ಗೊತ್ತಾ? ಡಿ ಕೆ ಶಿವಕುಮಾರ್ ಅವರೇ ಅರ್ಹರಾಗಿ ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. 4,30,000 ಜನರನ್ನ ಅನರ್ಹ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವ್ರು ಹೇಳ್ತಾ ಇದಾರೆ ಸತ್ತಿರೋರ ಹೆಸರಲ್ಲಿ ಇದೆ ಅಂತ. ಸೊ ಮನೆಗೆ ಯಜಮಾನಿ ಅಂತ ಒಬ್ರನ್ನ ಗುರ್ತಿಸಿದಾರಲ್ವಾ? ಮನೆ ಯಜಮಾನಿ ಅತ್ತೆ ಆದ್ರೆ ಅವ್ರ ಮನೆ ಸೊಸೆ ಕೂಡ ಇರ್ತಾಳೆ. ಸೊ ಅತ್ತೆ ಆದ್ಮೇಲೆ ಅದು ಸೊಸೆಗೆ ಬರುತ್ತಲ್ವಾ? ಸೊಸೆಗೆ ಬರೋ ಆಗಿದ್ರೆ ಮತ್ತೆ ಏನ್ ಉಳಿಸ್ದಂಗಾಯ್ತು? ನೀವು ಅತ್ತೆ ಕೊಡ್ಬೇಕಾಯ್ತು, ಸೊಸೆಗೆ ನೀವು ಕೊಡ್ಬೇಕು ಮತ್ತೆ ಅಲ್ಲಿ. ಇದರಿಂದ ಉಳ್ಸೋದು ಯಾವ್ದು ಇಲ್ಲ. ಮನೇಲಿ ಇಬ್ರು ಹೆಂಗೋ ಸಿದ್ಧ ಇರ್ತಾರೆ. ಸೊ ಇಲ್ಲಿ ಉಳ್ಸೋದೇ ಇಲ್ಲ, ಇದು ವೇಸ್ಟ್. ಇನ್ನೊಂದು ಪತ್ತೆ ಹಚ್ಬೇಕಾಯ್ತು ನೀವುಗಳು ತಾಲೂಕ್ ಆಫೀಸ್ಗೆ ಹೋಗಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ತಗೊಂಡು ನೀವುಗಳೆಲ್ಲ ಪತ್ತೆ ಹಚ್ಬೇಕಾಯ್ತು. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಇದು ಒಂದು ಸಮಿತಿ ಹೆಂಗಾಗ್ಬಿಟ್ಟಿದ್ರೆ ಇದೊಂದು ಗಂಜಿ ಕೇಂದ್ರ ತರ ಆಗ್ಬಿಟ್ಟಿದೆ. ಕಾಂಗ್ರೆಸ್ ನಿರುದ್ಯೋಗಿಗಳಿಗೆ ಏನೋ ಒಂದು ಹುದ್ದ ಕೊಟ್ಬಿಟ್ಟು ಸಂಬಳ ಕೊಡೋದಷ್ಟೇ. ಇವ್ರು ಯಾರು ಇಲ್ಲಿ ಅರ್ಹರಲ್ಲ, ಅಧಿಕಾರಿಗಳು. ನೀವೆಲ್ಲ ಗಂಜಿ ಕೇಂದ್ರದ ಸದಸ್ಯರ? ನಮ್ಮ ಟ್ಯಾಕ್ಸ್ ದುಡ್ಡನ್ನ ಗ್ಯಾರಂಟಿ ಕಮಿಟಿ ಹೆಸರಲ್ಲಿ ದುಡ್ಡು ತಗೋತೀರಾ? ಅವ್ರ ವಿಷಯಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ಅವ್ರು ಹೇಳಿದ್ರು ನಾವು ಗ್ಯಾರಂಟಿ ವಿರೋಧಿಗಳಲ್ಲ ಅಂತ ಫಸ್ಟ್ ಹೇಳುವಾಗ, ಈಗ ಅವ್ರು ಗ್ಯಾರಂಟಿ ವಿರೋಧ ತೋರಿಸ್ತಾ ಇದ್ದಾರೆ. ನಾವು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಯಾವ ಜಾತಿ ಮತ ಯಾವ ಕ್ಯಾಸ್ಟ್ ಕ್ರೀಡ್ ನೋಡದೆ ಎಲ್ಲರಿಗೂ ಕೊಟ್ರು, ಯಾವ ಪಾರ್ಟಿ ನೋಡದೆ ಎಲ್ಲರಿಗೂ ಕೊಟ್ಟಿದ್ದಾರೆ ಗ್ಯಾರಂಟಿ. ಆದ್ರೆ ಇವರು ಬಿಜೆಪಿ ಸರ್ಕಾರದವರು, ಇವ್ರು ಸಮ್ಮಿಶ್ರ ಆಗಿರೋ ಸರ್ಕಾರದವರು ಬಿರೇ ಬಿಜೆಪಿ ವೋಟರ್ಸ್ ಐಡೆಂಟಿಫೈ ಮಾಡ್ತಾರ. ಅದ್ ತಪ್ಪಲ್ವಾ? ಆಮೇಲೆ ಇಲ್ಲಿ ಅತ್ತೆ ಸೊಸೆ ಅಂದ್ರಲ್ಲ, ಅದು ಅವರೇ ಮಾಡ್ತಾ ಇರೋದು. ನಮ್ದು ಬಿಜೆಪಿ ಮಾಡೇ ಸರ್. ಬರೀ ಚಿಕ್ಕಪೇಟೆಯಲ್ಲಿ ಮಾರ್ವಾಡಿಗಳೇ ಜಾಸ್ತಿ, ಅಂತದ್ರಲ್ಲೂ ತಗೊಂತಾ ಇದಾರೆ ಸರ್. APL ಕಾರ್ಡ್ ಅವರು ತಗೊಂತಾರೆ, BPL ಕಾರ್ಡ್. ಯಾರಾದ್ರೂ ಮನೆ ಕಡೆ ಚೆನ್ನಾಗಿರೋದು ಹಣ ತಗೊಂತಾನೆ, ಅವ್ರಿಗೆ ಮಾನ ಮರ್ಯಾದೆ ಸ್ವಲ್ಪ ಇಲ್ಲ ಅಂತ ಅರ್ಥ. ಖಂಡಿತ ಇಲ್ಲ. ಅದಕ್ಕೇನೆ ಪರಿವರ್ತನೆ. ಇವಾಗ ನೀವು ಹೇಳಿದ್ರಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಒಂದೇ ಕಾರಣ ಏನಂದ್ರೆ ನಾವು ಗೆದ್ದಿರೋ ರೀತಿ, ನಮ್ಮ ಬೈ ಎಲೆಕ್ಷನ್ ಅಲ್ಲಿ ಜನ ನಮ್ಗೆ ಹಾಕಿರೋ ಮತ. ಅದನ್ನ ಮೊದಲು ಇದನ್ನು ಹೇಳ್ಬೇಕು ನೀವು. ಬಿಜೆಪಿ JDS ಓಟನ್ನು ಕುದುರೆ ವ್ಯಾಪಾರ ಮಾಡ್ತೀವಿ, ಅದು ಹೇಳ್ಬೇಕು ನೀವು. ಮತ್ತೆ ನಾನು ಮುಗಿಸ್ತೀನಿ. ಪರಿವರ್ತನೆ ನಾವೆಲ್ಲರೂ ಕೈ ಜೋಡಿಸಿ ಪರಿವರ್ತನೆ ಮಾಡಲೇಬೇಕು, ಯಾವುದೇ ವಿಷಯಕ್ಕಾಗಿದೆ. ಏನಕ್ಕಂದ್ರೆ ದೇಶಕ್ಕೆ ಒಳ್ಳೇದದು. ಎಲ್ಲ ಕಾರ್ಯದಲ್ಲಿ ಪರಿವರ್ತನೆ ಇಂಪಾರ್ಟೆಂಟ್. ಇವತ್ತು ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು. BPL ಕಾರ್ಡ್ನ APL ಕಾರ್ಡ್ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟು. 1,20,000 ಮಾಡಿದ್ರು, ಯಾರು ಅದಕ್ಕೆ ಮಾತಾಡ್ತಾ ಇಲ್ಲ. ತುಂಬಾ ಬಡವ್ರಿಗೆ ಏಟ್ ಬಿದ್ದಿದೆ ಇವತ್ತಿನ ಇದಕ್ಕೆ. ಸರ್, ನಾವು ನಿರುದ್ಯೋಗಿ ಅಂತ ಬಳಸಿರೋ ನಾವು ಯಾರು ನಿರುದ್ಯೋಗ ಇಲ್ಲ, ನಾವು ಒಂದು ಉದ್ಯೋಗದಲ್ಲಿದ್ದೀವಿ. ಬಟ್ ಇದು ಸೋಷಿಯಲ್ ಸರ್ವಿಸ್, ನಮ್ಮ ಇದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಸೊ ಆ ರೀತಿ ಪದ ಬಳಕೆ ಅವ್ರು ಮಾಡಂಗಿಲ್ಲ. ಮತ್ತೆ ನಾವು ಇಲ್ಲಿ ಗ್ಯಾರಂಟಿ ಯೋಜನೆ ಮಾಡಿದ್ದು ಕೆಳಮಟ್ಟ ಇರೋರಿಗೆ, ಮಧ್ಯಮ ಮಟ್ಟದ, ಬಟ್ ಇಲ್ಲಿ ಮೇಲಿನವರು ಬಂಗ್ಲೆಯವರು ಕೂಡ ತಗೊಳ್ತಾ ಇದ್ದಾರೆ. ಬಟ್ ಇವಾಗ ಐಡೆಂಟಿಫೈ ಮಾಡಿನೇ ನಾವೆಲ್ಲ ಸರಿ ಮಾಡ್ತಾ ಇದೀವಿ. ಅದಕ್ಕಂತ ಅವ್ರು ಆ ತರ ಪದ ಬಳಕೆ ಮಾಡಂಗಿಲ್ಲ.